ಸಾಕಷ್ಟು ತಿಕ್ಕಾಟ ನಡೆದಿದ್ದಾಗೆ BJP ಯಾವ ಪ್ರಮಾಣದಲ್ಲಿ ವಿರೋಧ ಪಕ್ಷದಾಗ ಅಟ್ಯಾಕ್ ಮಾಡಬೇಕಾಗಿತ್ತು ಕಾಂಗ್ರೆಸ್ ಮೇಲೆ, ಅದು ಸಾಧ್ಯ ಆಗದೆ ಹೋಗಿತ್ತು. ಮುಡಾನು ಈ ಹಿನ್ನೆಲೆಯಲ್ಲಿ ಒಂದು ಫೇಲ್ಯೂರ್ ಆಗಿತ್ತು. ಮುಡಾದು ಈ ರಿಸಲ್ಟ್ ನೋಡ್ಬೇಕಾದ್ರೆ ಏನೇನಾಗ್ತದೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಸಿದ್ದರಾಮಯ್ಯರಿಗೆ ಒಂದೇನೋ ಮುಡ ಹಿನ್ನೆಲೆಯಲ್ಲಿ ದೊಡ್ಡ ಹೊಡೆದು ಬೀಳೋದು ಸಾಧ್ಯ ಇನ್ನೂ ಮುಗಿದಿಲ್ಲ ಇದ್ದಾವ. ಆದರೂ ಸಹಿತ ಅದಷ್ಟು ಪ್ರಮಾಣದಲ್ಲಿ ಇಫೆಕ್ಟ್ ಆಗಿರಲಿಲ್ಲ. ಬಟ್ ಇದು ಇಫೆಕ್ಟ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅಂತ. ಯಾಕಂದರೆ ಈಗಾಗಲೇ ಪ್ರೂವ್ ಆಗ್ಯದ. ಈ ಒಂದು ಗುಂಡು ಹೊಡೆದಂಥ ವ್ಯಕ್ತಿ ಕಾಂಗ್ರೆಸ್ಸಿಗೆ ಅಷ್ಟಲ್ಲ, ಅವರು ಈ ನಾರಾ ಭರತ್ ರೆಡ್ಡಿಯ ಅತ್ಯಂತ ಆತ್ಮೀಯರು, ಸತೀಶ್ ರೆಡ್ಡಿಯ ಜೊತೆಗಾರರು, ಅವರ ಬಾಡಿ ಗಾರ್ಡ್ಸ್ ಬಂಧುಗಳು ಗುಂಡು ಹೋಗ್ಯದ ಅಂತ ಒಂದು ಏನಪ್ಪ ಅಂತ ಸತ್ಯವಾದ ಘಟನೆ ಮುಂದಕ್ಕೆ ಬರ್ತಾ ಇದೆ. ಹೀಗಾಗಿ ಈ ಒಂದು ಮುಡಾ ಜೊತೆಗೆ ಅಲ್ಲಿಯ ST ಸಮುದಾಯದ ಅಥವಾ ನಮ್ಮ ವಾಲ್ಮೀಕಿ ಸಮುದಾಯದ ದುಡ್ಡನ್ನು ಹೊಡೆದಂಥ ಕೇಸು ಎದ್ದು ನಿಲ್ಲುವಂಥದ್ದು, ನಾಗೇಂದ್ರ ಅವರು ಈಗ ರಾಜೀನಾಮೆ ಕೊಟ್ಟಿದ್ದು ಗೊತ್ತದ. ಇವೆಲ್ಲ ನೆಲೆಯಲ್ಲಿ ಬಳ್ಳಾರಿಯಲ್ಲಿ ಏನೊಂದು ತನ್ನ ಅಸ್ತಿತ್ವವನ್ನು ಕಾಯ್ಕೊಂಡಿತ್ತೋ, ಬೆಳೆಸ್ಕೊಳ್ತಾ ಇತ್ತೋ, ದಿವಾಕರ್ ರೆಡ್ಡಿ ಆಗಿರ್ಬೋದು, ಮತ್ತಾರು ಆಗಿರ್ಬೋದು, ಎಲ್ಲರಿಂದಾಗೆ ಇವತ್ತು ಕಾಂಗ್ರೆಸ್ ಒಂದು ರೀತಿ ನಾರಾ ಭರತ್ ರೆಡ್ಡಿ ಅವರಿಂದಾಗೆ ಇಲ್ಲಿ ಹಿನ್ನಡೆ ಅನುಭವಿಸುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಅದೇನೋ ಆಗಿರಿ ಇವರೆಲ್ಲರ ಕಾಲದಲ್ಲಿ ಮಾತ್ರ ಬಳ್ಳಾರಿ ಸೊರೆಗೆ ಹೋಗಿದ್ದೇನೆ ಸುಳ್ಳಲ್ಲ. ಯಾಕಂದರೆ ಬಳ್ಳಾರಿಯಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ಇವತ್ತೆಲ್ಲ ಕಬ್ಬಿಣ ಅಥವಾ ಕಾಡುಗಳು ಅಥವಾ ಗುಡ್ಡ ಎಲ್ಲ ಕರಿಗೆ ಹೋಗಿದ್ದು ನೋಡಿದರೆ ಬಳ್ಳಾರಿ ಭಾಳಷ್ಟು ಹಿಂದಕ್ಕೆ ಹೋಗ್ಯದಪ್ಪ ಅನ್ನುವಂಥದ್ದು. ಯಾಕಂದ್ರೆ ಹೋದಂಥ ಖನಿಜಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಮರಳಿ ತಯಾರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಹೋಗ್ಯದ. ಜೊತೆಗೆ ನೆಮ್ಮದಿ ಬದುಕಾದ್ರು ಸಿಕ್ಕಿತ್ತಂದ್ರೆ ಅದೂ ಇಲ್ಲ ಅಲ್ಲಿ ಜನರಿಗೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಬಳ್ಳಾರಿ ಮತ್ತು ಏನಪ್ಪ ಅಂದ್ರೆ ಹಿಂದುಳಿದ ಜಿಲ್ಲೆ ಆಗೋದ್ರಲ್ಲೇ ಎರಡು ಮಾತೇ ಇಲ್ಲ. ಹೀಗಾಗಿ ಇದು BJPಗೆ ಒಂದು ರೀತಿಯಿಂದ ಏನಪ್ಪ ಅಂತಂದ್ರೆ ತವನ್ನ ಮರು ಜನ್ಮಕ್ಕೆ, ಯಾಕಂದ್ರೆ BJP ಕರ್ನಾಟಕದಲ್ಲಿ ವೀಕ್ ಆಗ್ಯದ, ಅದರ ಮರು ಜನ್ಮಕ್ಕೆ ಈ ಘಟನೆ ಹೆಲ್ಪ್ ಆಗ್ಬೋದಾ ಅಥವಾ ಒಂದು ಆಧಾರ ಆಗ್ಬೋದಾ ಅನ್ನೋ ನೆಲೆಗಟ್ಟಿನಲ್ಲಿ ಸಹಿತ ಇದನ್ನು ಚಿಂತನೆ ಮಾಡಬೇಕಾಗ್ಯದ. ಒಟ್ಟ